ಹಿಂದೂ ಸವರ್ಣ ದಲಿತ ಸಂಘರ್ಷ. ಮರಾಠಿ ಮೂಲ ಶರಣ್ ಕುಮಾರ್ ಲಿಂಬಾಳೆ. ಕನ್ನಡಕ್ಕೆ ಡಾಕ್ಟರ್ ಪ್ರಮೀಳಾ ಮಾಧವ್. ಪ್ರಾರಂಭ. 1. ಅರೇ ಕೇಳಿರಿ ಕೇಳಿರಿ, ಎತ್ತಿಗೆ ಹಾಡು ಕೇಳಿಸುವವರೇ, ಕತ್ತೆಗೆ ಗಂಗಾಜಲವನ್ನು ಕುಡಿಸುವವರೇ, ಇರುವೆಗಳಿಗೆ ಸಕ್ಕರೆ ತಿನಿಸುವವರೇ, ಹಾವಿಗೆ ಹಾಲನ್ನು ಎರೆಯುವವರೇ, ಆಲ ತುಳಸಿ ಇತ್ಯಾದಿ ಮರಗಿಡಗಳಿಗೆ ಪೂಜೆಯನ್ನು ಮಾಡುವವರೇ, ಗೋಮೂತ್ರವನ್ನು ಪವಿತ್ರವೆಂದು ಭಾವಿಸುವವರೇ, ಕೇಳಿರೀ. ನಿಮ್ಮ ಮಂದಿರಗಳಿಗೆ ನಾಯಿ ಬೆಕ್ಕು ನುಗ್ಗಿದರೆ ಪರವಾಗಿಲ್ಲ, ಆದರೆ ಶೂದ್ರನೇನಾದರೂ ಅಲ್ಲಿಗೆ ಹೋಗಬಾರದು. ನಿಮ್ಮ ಜಲಾಶಯಗಳಲ್ಲಿ ಪಶು ಪಕ್ಷಿಗಳು ನೀರು ಕುಡಿದರೆ ಪರವಾಗಿಲ್ಲ, ಆದರೆ ಶೂದ್ರನು ನೀರು ಕುಡಿಯಬಾರದು, ಏಕೆಂದರೆ ಅವನು ಹಿಂದೂ. ನನ್ನ ಕೈಗಳು ಬೋಧಿವೃಕ್ಷದ ಶಾಖೆಗಳಂತೆ ಕಂಪಿಸುತ್ತಿದ್ದುವು. ಇಡೀ ಶರೀರವನ್ನು ಬೌದ್ಧ ಭಿಕ್ಷುಗಳ ಉಡುಪು ಆವರಿಸಿತ್ತು. ಧಮ್ಮಚಕ್ರಕ್ಕೆ ಸಂಬಂಧಿಸಿದ ಸಾವಿರಾರು ಮಂತ್ರಗಳು ತುಟಿಗಳ ಮೇಲೆ ನರ್ತಿಸುತ್ತಿದ್ದುವು. ನನ್ನ ಮನಸ್ಸು ದೃಢವಾಗಿತ್ತು. ನನ್ನ ಅಣುರೇಣುಗಳಿಂದ ಬುದ್ಧಂ ಶರಣಂ ಗಚ್ಛಾಮಿ ಎಂಬ ಘೋಷಣೆ ಹೊಮ್ಮುತ್ತಿತ್ತು. ನನಗೀಗ ಆಮರಣಾಂತ ಬೌದ್ಧ ಭಿಕ್ಷುವಾಗಬೇಕಾಗಿದೆ. ನನ್ನ ಬದುಕಿನ ಉಳಿದ ದಿನಗಳನ್ನು ಧಮ್ಮ ಕಾರ್ಯಗಳಿಗೆ ವಿನಿಯೋಗಿಸಬೇಕಾಗಿದೆ. ಮನಸ್ಸಿನಲ್ಲಿ ನಿಶ್ಚಯದ ಸ್ತೂಪ ನಿರ್ಮಾಣವಾಗುತ್ತಿತ್ತು. ರಮಾಬಾಬರಳ ಧ್ವನಿ ಕಿವಿಗಳ ಮೇಲೆ ಅನುರಣನಗೊಳ್ಳುತ್ತಿತ್ತು. ಅದರಿಂದಾಗಿ ನನ್ನ ಧ್ಯಾನ ವಿಚಲಿತವಾಯಿತು. ರಮಾ ಮಂಜಿನ ಹನಿಗಳಂತೆ ನನ್ನ ರೆಪ್ಪೆಗಳಲ್ಲಿ ವ್ಯಾಪಿಸಿದಳು. ಆಕೆಯ ಸ್ಪರ್ಶ ನನ್ನ ಶರೀರದಲ್ಲಿ ಕರಡಿಯ ಕುಣಿತವನ್ನು ಉಂಟುಮಾಡಿತ್ತು. ನನ್ನ ಮನದಲ್ಲಿ ಮಹಾನಿರ್ವಾಣ ಸಂಭವಿಸಲಿ, ನನ್ನ ಮನದಲ್ಲಿದ್ದ ದಟ್ಟವಾದ ವಾಮಮಾರ್ಗಗಳಿಗೆ ಸುಜ್ಞಾನ ಪ್ರಾಪ್ತವಾಗಲಿ, ನನ್ನ ಮನದಲ್ಲಿ ಪಾಪದ ಭೀಷಣ ಅರಣ್ಯ ಅದೇಕೆ ಹರಡುತ್ತಿದೆ? ನನ್ನ ಮನವನ್ನು ಹಾಳುಗೆಡಹುವ ಹಿಂಸ್ರ ಪಶು ಯಾವ ಅಭಯಾರಣ್ಯದಿಂದ ಓಡಿಬಂದಿದೆ ಎಂದು ಪತ್ತೆಯಾಗುವುದಿಲ್ಲ. ಈ ಹಿಂಸ್ರ ವೃತ್ತಿಗಳಿಗೆ ನನ್ನ ಶರೀರವೇ ಯಾಕೆ ಸುರಕ್ಷಿತವೆಂದು ತೋರುತ್ತಿದೆ? ಕಳೆದ ವರ್ಷ ನಾನು ರಮಾ ಒಂದೇ ವೇದಿಕೆಯಲ್ಲಿದ್ದೆವು. ಜತೆ ಜತೆಯಾಗಿಯೇ ಕುಳಿತಿದ್ದೆವು. ನನ್ನ ಹಿರಿಯ ಭಾವಮೈದುನರಾದ ಕಸಬೆ ಗುರುಗಳು ಚರ್ಚಾಗೋಷ್ಠಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಮೊದಲು ಆಕೆ ಮಾತನಾಡಿದಳು, ಆಮೇಲೆ ನಾನು. ಆಕೆಯ ಎತ್ತರವಾದ ಧ್ವನಿ, ಸ್ಫುಟವಾದ ಮಾತುಗಾರಿಕೆ ಮತ್ತು ಶ್ರೋತೃಗಳ ಕರತಾಡನದಿಂದ ದೊರಕಿದ ಉತ್ತೇಜನ, ಈ ಎಲ್ಲವುಗಳಿಂದ ಇಡೀ ಸಭೆ ಉಕ್ಕೇರಿದ ಸಮುದ್ರದಂತಾಗಿತ್ತು. ನಾನೂ ಮಾತನಾಡಿದೆ, ಆದರೆ ನನಗೆ ಚಪ್ಪಾಳೆಗಳು ಬೀಳಲಿಲ್ಲ. ಆಕೆ ಹೇಳಿದಳು, ತಾವು ಸರಿಯಾಗಿಯೇ ಮಾತನಾಡಿದಿರಿ. ಅವಳ ಮಾತಿಗೆ ನಾನು ಮೆಲುವಾಗಿ ಮುಗುಳ್ನಕ್ಕೆ. ಶಿವಜಯಂತಿ ಮತ್ತು ಭೀಮಜಯಂತಿಯನ್ನು ಒಟ್ಟಿಗೆ ಆಯೋಜಿಸಬೇಕಾಗಿದೆ. ಇದು ವರ್ತಮಾನ ಕಾಲದ ಬೇಡಿಕೆ. ಶಿವಾಜಿ ಮಹಾರಾಜರು ಮೊಘಲರ ಆಳ್ವಿಕೆಯ ವಿರುದ್ಧ ಹೋರಾಡಿದರೆ, ಬಾಬಾ ಸಾಹೇಬರು ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಡಿದರು. ಶಿವಾಜಿ ಮಹಾರಾಜರು ಬಹುಜನರಿಗಾಗಿ ಗುಲಾಮಗಿರಿಯ ವಿರುದ್ಧ ನಿಂತರೆ, ಬಾಬಾ ಸಾಹೇಬರು ದಲಿತರಿಗಾಗಿ ಗುಲಾಮಗಿರಿಯನ್ನು ವಿರೋಧಿಸಿದರು. ಶಿವಾಜಿ ಮಹಾರಾಜರು ಸ್ವಭಾಷೆ, ಸ್ವಧರ್ಮ ಮತ್ತು ಸ್ವರಾಜ್ಯಕ್ಕಾಗಿ ಹೋರಾಡಿದರು. ಹಾಗೆಯೇ ಬಾಬಾ ಸಾಹೇಬರು ಸಮಾನತೆ, ಸ್ವಾತಂತ್ರ್ಯ ಮತ್ತು ನ್ಯಾಯಕ್ಕಾಗಿ ಹೋರಾಡಿದರು. ಈ ಇಬ್ಬರು ಮಹಾಪುರುಷರ ಕಾರ್ಯಸಾಧನೆಯ ತುಲನೆಯನ್ನು ಮಾಡುವುದರಿಂದಲೇ ಇವತ್ತಿನ ಆಂದೋಲನಕ್ಕೆ ಯಾವುದಾದರೂ ದಾರಿ ಪ್ರಾಪ್ತವಾಗಬಹುದು. ಹೌದು. Sample complete. Ready to continue?